ಅಂದಹಾಗೆ ನಿಮ್ಮಗಳ ಪರಿಚಯ ನನಗಾಗ್ಲಿಲ್ವಲ್ಲ? ನಾನು ಪಾರ್ವತಿ ಅಂತ, ಇವರು ನಮ್ಮ ಯಜಮಾನ್ರು ಪರಮೇಶ್ವರ, ಅವನು ನಂದಿ. ನಮಸ್ಕಾರ. ನನ್ನ ಮೈದ್ನ. ಇವ್ರು ನಮ್ಮ ಅಜ್ಜಿ. ನಾವೆಲ್ಲರೂ ಆ ಶ್ರೀಮಂತರ ಮನೇಲಿ ಕೆಲ್ಸಕ್ಕಿದ್ವಿ. ನಮ್ಮ ನಂದಿ ಒಂದು ಚಿಕ್ಕ ತಪ್ಪು ಮಾಡ್ದ ಅಂತ ನಮ್ಮೆಲ್ಲರನ್ನೂ ಮನೆಯಿಂದ ಹೊರಗೆ ಹಾಕ್ಬಿಟ್ರು. ಈ ಶ್ರೀಮಂತರ ಬುದ್ಧಿನೇ ಇಷ್ಟು, ಸ್ವಲ್ಪನೂ ಒಳ್ಳೆತನ ಕಾಣಲ್ಲ ಇವರಲ್ಲಿ. ನನಗೆ ಶ್ರೀಮಂತರು ಅಂದ್ರೆ ಮೈಯೆಲ್ಲ ನಿನ್ಗೊಂದು ಮಾತು ಹೇಳ್ತೀನಿ ಕೇಳುತ್ತಾಯಿ. ಶ್ರೀಮಂತರಿಗೆ ಹಣವೇ ಸಾರಥಿ. ಹಣ ಹೇಳ್ದಾಗ ಇವ್ರು ಕೇಳ್ತಿರ್ತಾರೆ. ಹಾಗಾಗಿ ದರ್ಪ, ದೌರ್ಜನ್ಯ, ದುರಹಂಕಾರ ಎಲ್ಲ ಇವ್ರ ಮೈ ತುಂಬಿಕೊಂಡಿರತ್ತೆ. ಸತ್ಯ ಹೇಳ, ಹಾವಿನಲ್ಲಿ ಬೇಕಾದ್ರೂ ಒಳ್ಳೆ ಹಾವು ಹುಡುಕ್ಬೋದು, ಸಿಗುತ್ತೆ. ಆದ್ರೆ ಈ ಪಾಪಿ ಶ್ರೀಮಂತರಲ್ಲಿ ಒಬ್ಬನೇ ಒಬ್ಬ ಒಳ್ಳೆ ಶ್ರೀಮಂತ ಸಿಗೋದಿಲ್ಲ. ಅದಕ್ಕೋಸ್ಕರ ನನ್ನ ಮೈಯೆಲ್ಲ ಉಂಟು, ಇಷ್ಟ ಆಗಲ್ಲ ನನಗದು. ಶ್ರೀಮಂತರಲ್ಲಿ ಒಳ್ಳೆಯವರೇ ಇರಲ್ವಾ? ಖಂಡಿತ ಖಂಡಿತ ಇರಲ್ಲ. ಅವನು ಒಳ್ಳೆಯವನಾಗಿದ್ರೆ ಅವನು ಶ್ರೀಮಂತನಾಗಿರೋಕ್ ಸಾಧ್ಯನೇ ಇಲ್ಲ. ನಿಮಗೆಲ್ಲ ಒಂದು ಸತ್ಯ ಹೇಳ, ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಲ್ಲ. ಶ್ರೀಮಂತರಲ್ಲಿ ಒಳ್ಳೆಯವ್ರನ್ನ ಕಾಣಕ್ ಸಾಧ್ಯ ಇಲ್ಲ. ಬುದ್ಧಿ, ಈ ಕಾಲದಲ್ಲಿ ಸಂಬಂಧಿಕರೇ ನಂಬಲ್ಲ, ಅಂಥದ್ರಲ್ಲಿ ಮನೆವರೆಗೂ ಕರ್ಕೊಂಬಂದಿದ್ದೀರ. ನಿಮ್ಮ ಸಹಾಯನ ನಾವು ಸಾಯೋ ತನಕ ಮರೆಯಲ್ಲ ಬುದ್ಧಿ. ನಂಬಿಕೆ ಇಟ್ಟು ಕರ್ಕೊಂಬಂದಿದ್ದೀನಿ. ನನ್ನ ನಂಬಿಕೆನ ಉಳಿಸ್ಕೊಂಡ್ರೆ ನಾನು ಶ್ರೀಮನ್ನಾರಾಯಣ, ನಂಬಿಕೆ ಕೆಡಿಸ್ಕೊಂಡ್ರಿ ನರಸಿಂಹ, ಉಗ್ರ ನರಸಿಂಹ. ದೇವ್ರೆ, ಆಟ ಈಗ ಶುರು ಆಗಿದೆ. ಎಲ್ರೂ ಬಂದಿದ್ದಾರೆ. ಈ ಕಥೆಗೆ ಒಂದು ಸುಖ ಅಂತ್ಯ ಕೊಡಪ್ಪ. ಏನು ಅತ್ತೆ ಸೊಸೆ ಏನೋ ಮಾತಾಡ್ತಿರೋ ಹಾಗಿದೆ? ಇಲ್ಲ ಅದಕ್ಕೆ ಏನೂ ಇಲ್ಲ, ಸುಮ್ಮನೆ. ಅತ್ತೆ ಏನೋ ದೇವ್ರ ಹತ್ರ ಬೇಡ್ಕೊಂತ ಇದ್ಲು. ಸುಮ್ಮನೆ. ಹೌದು ಜನನಿ, ನೀನು ಮಾಮೂಲಿ ಆಗಿಲ್ಲ, ಏನಾಯ್ತು? ಇಲ್ವಲ್ಲ, ನಾನು ನಾರ್ಮಲ್ ಆಗೇ ಇದ್ದೀನಿ ಅದಕ್ಕೆ. ಸುಳ್ಳು ಸುಳ್ಳು ಅತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ. ಅಮ್ಮ, ಸುಖಾಂತಿ ಅಂದ್ರೆ ಏನು? ಸುಖಾಂತ್ಯ? ಇಷ್ಟು ದೊಡ್ಡ ಪದ ನಿನ್ಗೆ ಯಾರ ಹೇಳ್ಕೊಟ್ಟಿದ್ದು? ಅತ್ತೆನೇ ಕೈ ಮುಕ್ಕೊಂಡು ದೇವ್ರ ಹತ್ರ ಬೇಡ್ಕೊಂತ ಇದ್ಲು. ದೇವ್ರ ಹತ್ರನಾ? ಅದಕ್ಕೆ ಅದೇನು ಅಂದ್ರೆ, ಹಾ ಅದೇ ಒಂದು ಹಾಡಿದ್ಯಲ್ಲ, ಯಾವ್ದಪ್ಪ ಅದು? ಹಾ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ ಹೂ ಅಂತೀಯ ಅಂತ. ಆ ಹಾಡು ಹಾಡ್ತಿದ್ದೆ ನಾನು ಡ್ಯಾನ್ಸ್ ಮಾಡ್ಕೊಂಡು. ಅದರಲ್ಲಿ ಸುಖ ಅಂತ ಬರುತ್ತಲ್ಲ, ಅದನ್ನ ಕೇಳಿಸ್ಕೊಂಡು ಹಾಗೆ ಹೇಳ್ತಾಳೆ ಅಲ್ವಾ ಪುಟ್ಟಿ? ಸುಳ್ಳು ಸುಳ್ಳು ಇಷ್ಟು ಸುಳ್ಳು ಹೇಳ್ತೀಯ ಅತ್ತೆ? ಸುಳ್ಳು ಹೇಳಿದ್ರೆ ಕೈ ಹೀಗಾಗೋಗುತ್ತೆ. ನಿಮ್ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ನಿಮ್ ಟೀಚರ್ ಸುಳ್ಳು ಹೇಳ್ಬಾರ್ದು ಅಂತ? ಜನನಿ ಏನ್ ಹೇಳ್ತಿದ್ದಾಳೆ ಇವಳು? ಜಾನಕಿ, ಜಾನಕಮ್ಮ, ಬಂದೆ ಮಾವ.
ಬನ್ನಿ ಬನ್ನಿ ಒಳಗೆ. ಜನನಿ ಬಾಮ್ಮ ಇಲ್ಲಿ. ಇವಳ ಹೆಸರು ಜನನಿ, ಈ ಮನೆ ಮಗಳು. ಜನನಿ, ಇವ್ರು ಸ್ವಲ್ಪ ದಿವಸ ಇಲ್ಲೇ ಇರ್ತಾರಮ್ಮ. ಸರಿ ಅದಕ್ಕೆ. ಸರಿ, ನೀನು ಹೋಗಮ್ಮ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮಕ್ಕಳಿದ್ದಾರಾ? ಇಲ್ಲ, ಮದುವೆ ಆಗಿ ಬರೀ 6 ತಿಂಗಳಾಯ್ತಷ್ಟೆ. ಏನಾದರೂ ವಿಶೇಷ? ಸದ್ಯದ ಪರಿಸ್ಥಿತಿ ಸುಧಾರಿಸೋವರೆಗೂ ಮಕ್ಕಳು ಬೇಡ ಅಂತ. ನೀವೇನು ಓದಿದ್ದೀರಾ? 7ನೇ ಕ್ಲಾಸ್ ಮೇಡಮ್. ಮುಂದಕ್ಕೆ ಯಾಕೆ ಓದಲಿಲ್ಲ? ಎಲ್ಲಿ ಮೇಡಮ್, ಬಡತನ, ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋಗೋಗಾಯ್ತು. ನಿಮ್ಮಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ. ಬನ್ನಿ, ಅಡುಗೆ ಮನೆ ತೋರಿಸ್ತೀನಿ. ಬನ್ನಿ. ಇದೇ ನಮ್ಮ ಅಡುಗೆ ಮನೆ. ರಾತ್ರಿ ನೀವು ಇಲ್ಲೇ ಮಲ್ಕೋಬೋದು. ಸರಿ ಅಕ್ಕ. ಹಾಗೆ ಅಡುಗೆ ತುಂಬ ಖಾರ ಇರಬಾರ್ದು, ಖಾರ ಕಮ್ಮಿ ಇರಲಿ. ಅಡುಗೆ ಎಣ್ಣೆ ಕೂಡ ಸ್ವಲ್ಪನೇ ಹಾಕಬೇಕು. ಆಮೇಲೆ ಊಟ ತಿಂಡಿ ಎಲ್ಲ ಸರಿಯಾದ ಸಮಯಕ್ಕೆ ತಯಾರಾಗಬೇಕು. ಬೆಳಿಗ್ಗೆ 7 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆಗೆ ಊಟ, ಮತ್ತೆ ರಾತ್ರಿ 8 ಗಂಟೆಗೆ ಊಟ ತಯಾರಿರಬೇಕು. ನಮ್ಮ ಮಾವನವ್ರನ್ನ ನೋಡೋದಕ್ಕೆ ಸುಮಾರು ಜನ ಬಂದು ಹೋಗ್ತಿರ್ತಾರೆ. ಅವ್ರಿಗೆಲ್ಲ ಕಾಫಿ ಟೀ ಮಾಡಿಕೊಡ್ಬೇಕಾಗುತ್ತೆ. ಹಾಲು ಖಾಲಿ ಆಗೋರ್ಗೂ ಕಾಯ್ಬೇಡಿ, ಮುಂಚಿತವಾಗೇ ಹೇಳಿಬಿಡಿ. ಕೆಲವು ಬಾರಿ 15-20 ಜನಕ್ಕೂ ಅಡುಗೆ ಮಾಡಬೇಕಾಗುತ್ತೆ, ಸರಿನಾ? ಅಷ್ಟೊಂದು ಜನಕ್ಕ? ಯಾಕೆ, ಅಡುಗೆ ಮಾಡೋದಕ್ಕೆ ಬರುತ್ತೆ ತಾನೇ? ಹಾಂ ಬರುತ್ತೆ, ತುಂಬ ಚೆನ್ನಾಗಿ ಮಾಡ್ತೀನಿ. 10-20 ಜನ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ನಮ್ಮ ಮಾವನವರು ಶಿಸ್ತು ಜಾಸ್ತಿ, ಮನೇನ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ಹಾಂ, ಆಮೇಲೆ ಜೋರಾಗಿ ಮಾತಾಡೋದು, ಯಾವಾಗಲೂ ಫೋನ್ನಲ್ಲೇ ಇರೋದು ನೋಡಿದರೆ ಅವ್ರಿಗೆ ಇಷ್ಟ ಆಗಲ್ಲ. ಸರಿ ಅಕ್ಕ, ಆ ರೀತಿ ತಪ್ಪಾಗ್ದಿರೋ ಥರ ನಾವು ನೋಡ್ಕೋತೀವಿ. ಸರಿ ನೋಡಿ, ಒಂದ್ಸಲ ಅಡುಗೆ ಪದಾರ್ಥಗಳು ಎಲ್ಲೆಲ್ಲಿವೆ ಅಂತ ನೋಡ್ಕೊಳ್ಳಿ. ನಿಮಗೆ ಯಾವುದಾದ್ರೂ ಪದಾರ್ಥ ಸಿಗಲಿಲ್ಲ ಅಂದರೆ ನನ್ನನ್ನು ಕೇಳಿ, ಸರಿನಾ? ಪಾರ್ವತಿ, ಯಾಕೆ ಯಜಮಾನ್ರೆ? ಯಾಕೆ ನಾನು ಅಡುಗೆವನು ಅಂತ ಹೇಳಿ ತಗಲಾಗ್ದೆ? ಅಲ್ಲ, ನಾವಿಲ್ಲಿ ಬಂದಿರೋದೇ ಕೆಲಸಕ್ಕೆ. ಆ ಕೆಲಸ ಮಾಡಲ್ಲ, ಈ ಕೆಲಸ ಮಾಡಲ್ಲ ಅಂತ ಹೇಳೋಕ್ಕಾಗುತ್ತಾ? ಪಾರ್ವತಿ, ನನಗೆ ಇಲ್ಲಿ ಏನು ಅರ್ಥ ಆಗ್ತಾ ಇಲ್ಲ. ಏನು ಓದ್ದೆ, ಎಕ್ಸಾಮ್ ಕೂತು ಕ್ವಶನ್ ಪೇಪರ್ ನೋಡಿದಾಗ ಆಗ್ತಾ ಇದೆ ನನಗೆ ಈ ಅಡುಗೆ ಮನೆ ನೋಡ್ತಾ ಇದ್ರೆ. ಆಹಾ, ಈಗ ಗೊತ್ತಾಯ್ತಾ ಹೆಣ್ಮಕ್ಳ ಕಷ್ಟ ಏನು ಅಂಥೇಳಿ? ಏನೋ ಬಾರಿ ದೊಡ್ಡ ದೊಡ್ಡ ಡೈಲಾಗ್ಗಳು ಹೊಡಿತೀರಾ. ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ. ಈಗ ಪಾರ್ವತಿ, ನೀನು ಈ ರೀತಿ ಎಲ್ಲ ತಮಾಷೆ ಮಾಡಿ ನನಗೆ ಇನ್ನಷ್ಟು ಟೆನ್ಷನ್ ಕೊಡ್ಬೇಡ. ಯಜಮಾನ್ರೆ, ಕೋಪ ಮಾಡ್ಕೋಬೇಡಿ. ನಿಮ್ಗೆ ಅಡುಗೆ ಕೆಲಸ ಬರಲ್ಲ ಅಂತ ಹೇಳಿದ್ರೆ ಬೇರೆ ಇನ್ಯಾವುದಾದ್ರೂ ಕೆಲಸಕ್ಕೆ ಹಾಕಿರೋರು. ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಇದ್ದೀನಲ್ವಾ? ಅಷ್ಟಕ್ಕೂ ನಾವು ಇದನ್ನೆಲ್ಲ ಮಾಡ್ತಿರೋದು ಚಿಕ್ಕ ಯಜಮಾನ್ರ ಪ್ರೀತಿಗೋಸ್ಕರ ತಾನೇ. ಹೌದು ಪಾರ್ವತಿ, ನೀನು ಹೇಳ್ತಾ ಇರೋದು ನಿಜ. ನೀನು ನನ್ನ ಜೊತೆ ಇದ್ದರೆ ನಾನು ಯಾವ ಕೆಲಸ ಬೇಕಾದರೂ ಮಾಡ್ತೀನಿ. ಏನ್ ನೋಡ್ತಾ ಇದ್ಯಾ? ಹೋಗಿ ಹಸುಗೆ ಮೇವಾಕ್ ಹೋಗು. ಹೋಗು ಅಂದೆ. ಸರಿ ಮೇಡಮ್. ಏನ್ ಇಷ್ಟೇ ತಗೊಂತಾ ಇದ್ಯಾ? ಜಾಸ್ತಿ ತಗೋ.
ಹಸು ಕಚ್ಚುತ್ತಾ? ಹಸು ಕಚ್ಚುತ್ತಾ? ಹಸುವೆ ನಾಯಿನ ಕಚ್ಚಕ್ಕೆ ಪುಣ್ಯಕೋಟಿ ಹಾಡ್ ಕೇಳಿಲ್ವಾ? ಸುಮ್ಮನೆ ಜೋಕ್ ಮಾಡಿದೆ. ಸೂಪರ್ ಮೇಡಮ್, ಹಾಕ್ಬಿಟ್ಟೆ, ಹುಲ್ಲಾಕ್ಬಿಟ್ಟೆ. ಅಲ್ಲಿಗೆ ನಿನ್ ಕೆಲಸ ಮುಗಿಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದೇಳ್ಬೇಕು, ಹಸುಗೆ ಹುಲ್ಲಾಕ್ಬೇಕು, ಆಮೇಲೆ ಹಾಲು ಕರೆದು 5 ಗಂಟೆಗೆ ಡೈರಿಗೆ ಹಾಕ್ಬೇಕು, ಮತ್ತೆ ವಾಪಸ್ ಬಂದು ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡ್ಬೇಕು, ಆಮೇಲೆ ತಿಂಡಿ ತಿನ್ಕೊಂಡು ದನ ಮೇಯ್ಸಕ್ ಹೋಗ್ಬೇಕು. ಹುಲ್ಲಾಕೋದಕ್ಕೆ ಹೋದಾಗಲೇ ಈ ಹಸುಗಳು ಗುರಾಯಿಸ್ತವೆ, ಇನ್ನು ಹಾಲು ಕರೆಯೋದಕ್ಕೆ ಬಿಡ್ತಾವ? ಏನ್ ಯೋಚನೆ ಮಾಡ್ತಾ ಇದ್ಯಾ? ಅದು ನಿಮ್ಮ ಮನೆಯಲ್ಲಿ ಹಾಲು ಕರೆಯೋಕ್ಕೆ ಮಷಿನ್ ಇಲ್ವಾ? ಏನು ಹಾಲು ಕರಿಯಕ್ ಮಿಷಿನಾ? ಹಾಂ, ಫಾರಿನಲ್ಲೆಲ್ಲ ಹಾಲು ಮಷಿನಲ್ಲೇ ತಾನೇ ಕರೆಯೋದು. ಇದು ಫಾರಿನ್ ಅಲ್ಲ. ಸ್ಕೂಲಲ್ಲಿ ನಮ್ಮ ಮೇಷ್ಟ್ರು ಕೊಟ್ಟರೆ ಶಾಪ ಇದು. ನೀನು ದನ ಕಾಯೋದಕ್ಕೆ ಲಾಯಕು ಅಂತಿದ್ರು, ಕೊನೆಗೂ ಹಂಗೆ ಆಗೋಯ್ತಲ್ಲಪ್ಪ. ಏನ್ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಸಗಣಿ ಬಾಚು. ಸಗಣಿ ಬಾಚೋದ? ಏನ್ ಬರಲ್ವಾ? ಅದರಲ್ಲ ಫೇಮ್. ಸರಿ ಮೇಡಮ್, ಸಗಣಿ ಬಾಚ್ತೆ. ಹೋಗು. ಸಗಣಿ ಎತ್ತಬೇಕಾ? ಅದು ಬರೀ ಕೈಯಲ್ಲಿ ಹೆಂಗಪ್ಪ ಎತ್ತದು? ಮೇಡಮ್, ಈ ಸಗಣಿ ಎತ್ತಕ್ಕೆ ಗ್ಲೌಸ್ ಎಲ್ಲ ಇಲ್ವಾ ನಿಮ್ಮ ಮನೇಲಿ? ನಮ್ಮೂರಲ್ಲಿ ಅದೆಲ್ಲ ಇಲ್ಲ. ಯಾಕೆ? ಬರೀ ಕೈಯಲ್ಲಿ ಸಗಣಿ ಎತ್ತಕ್ ಬರಲ್ವಾ? ಮೇಡಮ್, ಸುಮ್ಮನೆ ತಮಾಷೆ ಮಾಡಿದ್ದು. ನಾನು ಸಗಣಿ ಎತ್ತದ್ರಲ್ಲಿ ಪಂಟ. ಹಸು ಸಗಣಿ ಹಾಕಿದ್ರೆ ಕೆಳಗೆ ಬೀಳೋ ಅಷ್ಟರಲ್ಲಿ ಡೈ ಹೊಡೆದು ಕ್ಯಾಚ್ ಹಾಕೊಂಡ್ಬಿಡ್ತೀನಿ, ಗೊತ್ತಾ? ಬೇಗ ಮಾಡು. ಯಜಮಾನ್ರ ಅಡುಗೆ ತಯಾರಾಯ್ತಾ? ಹಾಂ ಪಾರ್ವತಿ, ಎಲ್ಲ ಆಯಿತು. ಫೈನಲ್ ಟಚ್ ಅಪ್ ನಡೀತಾ ಇದೆ. ಅಯ್ಯೋ ಯಜಮಾನ್ರೆ, ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ಇದು ಹಳ್ಳಿ, ಸಿಟಿ ಅಲ್ಲ. ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ? ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ. ಪಾರ್ವತಿ, ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ನಾವು ಅವ್ರ ಮೆನ್ಸ್ ಗೆಲ್ಬೋದು. ಯಜಮಾನ್ರೆ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಪಾರ್ವತಿ, ಭಯನೇ ಪಡೋದು ಬೇಡ ನೀನು. ನೋಡು, ನಾವು ಮಾಡಿರೋ ಅಡುಗೆನ ಅವ್ರು ಮೆಚ್ಚುತ್ತಾರೆ. ರೈಸ್ ತಗೋ. ಎಲ್ಲಿದ್ದೆ ಇಲ್ಲೇ ತನಕ, ಎಲ್ಲಿಂದ ಬಂದವ್ವ? ಅಜ್ಜಿಗೂ ಊಟ ಕರಿಬೋದಾಗಿತ್ತಲ್ಲ, ಕಾಣ್ತಾನೆ ಇಲ್ಲ. ಪಾಪ ವಯಸ್ಸು ಬೇರೆ ಆಗಿದೆ. ಚಿಕ್ಕ ಯಜಮಾನ್ರೆ, ಆ ತಾತ ನನ್ನ ಬಿಡಲ್ಲ.
ಏನದು ಗೊಣಗ್ತಾ ಇರೋದು? ಆ ಕರ್ದ್ಯಾ ಗುರಾಯಿಸ್ಬೇಡ, ಭಯ ಆಗುತ್ತೆ. ನೋಡಮ್ಮ ನಿನ್ನ ತಾತ ಗುರಾಯಿಸ್ತಾವನೆ. ಏನ್ ತಾತ ನೀವು ಸ್ಕೂಲಲ್ಲಿ ಟೀಚರಿಗೆ ಕಂಪ್ಲೇಂಟ್ ಮಾಡ್ತಾರಲ್ಲ ಹಂಗೆ ಹೇಳ್ತೀರಾ? ಪುಟಾಣಿ, ಊಟ ಮಾಡುವಾಗ ಹಾಗೆಲ್ಲ ಮಾತಾಡ್ತಾರೆ. ಅಮ್ಮ ಇನ್ನೂ ಊಟನ ಶುರು ಮಾಡಿಲ್ಲ ಅಲ್ಲ? ಮಗಳೇ, ಬಿಡುವಾಗಿದ್ದಾಗ ಅಡುಗೆ ಮನೆಗೆ ಹೋಗಿ ಒಂಚೂರು ಅಡುಗೆ ಕಲ್ತ್ಕೋಬೋದಲ್ವೇನಮ್ಮ? ಮದುವೆ ಆದ್ಮೇಲೆ ನಿನ್ಗೆ ಅನುಕೂಲ ಆಗುತ್ತೆ. ಏನು ಮದುವೆನಾ? ಏನು ಅರ್ಜೆಂಟು? ಇವನೇನಮ್ಮ ಮೈಸೂರಲ್ಲಿ ರಂಗೋಲಿ ಹಾಕಕ್ಕೆ ಮಂಡ್ಯದಿಂದನೇ ಬಕ್ಕೊಂಡು ಹೋಗೋ ಅಂತಾನೆ. ನೀನು ಆರಾಮಾಗಿ ಓಡಾಡ್ಕೊಂಡಿರಮ್ಮ, ಅಡುಗೆ ಕಲಿಯೋಕ್ಕೆ ಇನ್ನೂ ಟೈಮ್ ಇದೆ. ನೀವೊಬ್ಬರು ಸಾಕು ಮಕ್ಕಳನ್ನೆಲ್ಲ ಹಾಳು ಮಾಡೋಕ್ಕೆ. ಹೆಣ್ಮಕ್ಳು ಆರಾಮಾಗಿರೋದು ತವ್ರ ಮನೇಲಿ, ಗಂಡನ ಮನೆಗೆ ಹೋದ್ಮೇಲೆ ಸಾಯೋವರೆಗೂ ದುಡಿಯೋದು ಇದ್ದಿದ್ದೆ. ಇದೆಲ್ಲ ಕೇಳಿಸುತ್ತೆ, ಯಾವುದು ಕೇಳಿಸ್ಬೇಕು ಅದು ಮಾತ್ರ ಕೇಳಿಸಲ್ಲ. ಜೋರಾಗಿ ಹೇಳಿದರೆ ಕೇಳಿಸುತ್ತೆ. ನಮ್ಮ ವಂಶದಲ್ಲಿ ಯಾರು ಮೀಸೆ ಬಿಟ್ಟಿಲ್ಲ, ಇವನು ಒಬ್ಬ ಬಿಟ್ಟಿದ್ದಾನೆ, ಅದಕ್ಕೆ ಗುರಾಯಿಸ್ತಾನೆ. ಮತ್ತೆ ಅದೇ ಚಿಕ್ಕ ಯಜಮಾನ್ರೆ ಥರ ಅಡುಗೆ ಮಾಡಿದ್ದಾರೆ. ಪಾರು ಆದಿ ಯಜಮಾನ್ರು ಪಕ್ಕಾ ಮನ್ಸು ಕೇಳ್ತಾರೆ. ಜಾನಕಮ್ಮ, ಇದೇನಮ್ಮ? ಏನ್ ಅಡುಗೆ ಇದು? ಇವ್ರಿಗೆ ನಮ್ಮೂರು ಅಡುಗೆ ಮಾಡಕ್ ಬರಲ್ವಾ? ಮಾವ ಅವ್ರಿಗೆ ಅಡುಗೆ ಬರುತ್ತೆ ಅಂತ ಹೇಳಿದ್ರು. ಬುದ್ಧಿ, ನಮ್ಮ ಯಜಮಾನ್ರಿಗೆ ಹಳ್ಳಿ ಅಡುಗೆನೂ ಮಾಡೋಕ್ಕೆ ಬರುತ್ತೆ. ಆದರೆ ಮೊದಲನೇ ಸತಿ ಮನೇಲಿ ಅಡುಗೆ ಮಾಡ್ತಿದ್ದಾರಲ್ವಾ, ಅದಕ್ಕೆ ಅಲಂಕಾರ ಮಾಡಿದಾರಷ್ಟೇ ಅಲ್ವೇನ್ರಿ? ಹೌದು ಬುದ್ಧಿ. ಅಲಂಕಾರ ಮಾಡ್ಕೋಬೇಕಾಗಿರೋದು ದೇಹಕ್ಕೆ, ತಿನ್ನೋ ಆಹಾರಕ್ಕಲ್ಲ. ಕ್ಷಮಿಸಿ ಬುದ್ಧಿ. ಬೇಜಾರಾಯ್ತಾ ಯಜಮಾನ್ರೆ? ಇಲ್ಲ ಪಾರ್ವತಿ, ಯಾಕೋ ಅಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ. ದಾರಿ ಗೊತ್ತಿಲ್ಲದೆ ರಸ್ತೆ ಮಧ್ಯೆ ನಿಂತಾಗಿದೆ. ಕರ್ಕೊಂಡು ಹೋಗಕ್ಕೆ ಅಮ್ಮ ಬೇಕು ಅಂತ ಅನಿಸ್ತಾ ಇದೆ. ನಾನು ಚಿಕ್ಕವನಿದ್ದಾಗ ಮನೆಯಿಂದ ಆಚೆ ಹೋಗಿ ಮಳೆ ನೆನ್ಕೊಂಬಂದಾಗ ಮನೆಯವರೆಲ್ಲ ಛತ್ರಿ ತಗೊಂಡು ಹೋಗಕ್ಕಾಗಲ್ವಂತ ಬೈತಾ ಇದ್ರು. ಆದ್ರೆ ಅಮ್ಮ ಹಾಳಾದ ಮಳೆ, ಇವನು ಆಚೆ ಹೋದಾಗ್ಲೇ ಬರ್ಬೇಕಾ ಅಂತ ಮಳೆಗೆ ಬೈಯೋರು.
ಅಮ್ಮ ನನ್ನ ಜೊತೆಗಿದ್ರೆ ನಾನು ಸೋಲೋದೇ ಇಲ್ಲ ಪಾರ್ವತಿ. ಆದರೆ ಇವತ್ತು ನಾನು ಸೋತ್ ಬಿಡ್ತೀನೇನೋ ಅಂತ ನನಗೆ ಭಯ ಶುರುವಾಗಿದೆ. ನೀವಿದ್ದೀರ ಅನ್ನೋ ಧೈರ್ಯದಲ್ಲೇ ನಾವೆಲ್ಲರೂ ಇದ್ದೀವಿ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ ಯಜಮಾನ್ರೆ? ನೀವು ಜೀವನದಲ್ಲಿ ಇಂಥ ಅವಮಾನಗಳನ್ನ ಯಾವತ್ತೂ ಅನುಭವಿಸಿಲ್ಲ, ಅದಕ್ಕೆ ನಿಮ್ಗೆ ಹಿಂಗೆ ಅನ್ನಿಸ್ತಿದೆ. ಇಷ್ಟೇ ಅಲ್ಲ, ಜಾಸ್ತಿ ಅವಮಾನಗಳನ್ನ ಎದುರಿಸೋ ಪರಿಸ್ಥಿತಿ ಮುಂದಾಗತ್ತೆ. ದೇವ್ರು ಯಾವುದನ್ನು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಕಷ್ಟಪಟ್ಟು ಪರೀಕ್ಷೆ ಮಾಡಿ ನೋಡ್ತಾನೆ, ಇದನ್ನು ಪಡ್ಕೊಳ್ಳೋ ಯೋಗ್ಯತೆ ಇವ್ರಿಗಿದೆಯಾ ಅಂತ. ನಾವು ಮಾಡ್ತಾ ಇರೋ ಪ್ರಯತ್ನದಿಂದ ನಾವು ಗೆದ್ರೆ ಅದವ್ರಿಗೆ ಇಷ್ಟ ಆಗತ್ತೆ ಅಂತ, ಅದೇ ಸೋತ್ರೆ ಅದವ್ರಿಗೆ ಇಷ್ಟ ಆಗಲ್ಲ ಅಂತ. ನಾವಿಲ್ಲಿ ಮೋಸ ಮಾಡೋದಕ್ಕೆ ಬಂದಿಲ್ಲ, ಎರಡು ಹೃದಯಗಳನ್ನ ಒಂದು ಮಾಡೋದಕ್ಕೆ ಬಂದಿದ್ದೀವಿ. ಏನೇ ಕಷ್ಟ ಬರಲಿ, ಎಷ್ಟೇ ನೋವು ಅವಮಾನಗಳಾಗಲಿ, ನಾನು ಕಡೆವರೆಗೂ ನಿಮ್ಮ ಜೊತೆ ಇರ್ತೀನಿ. ಯಜಮಾನ್ರೆ, ಅವಾಗಲೇ ನಿಮ್ಗೆ ಯಾವುದೋ ಫೋನ್ ಬಂತಲ್ವಾ, ನೋಡಿ ಯಾರು ಮಾಡಿದ್ದು ಅಂತ. ಅನುಷ್ಕಾ ಮಾಡಿದಾಳೆ. ಫೋನ್ ಮಾಡಿ ಮಾತಾಡಿ, ನಾನು ಹೋಗಿ ರಾಗಿ ಗಂಜಿ ಮಾಡ್ತೀನಿ. ಪಾಪ ಅವ್ರು ಊಟನೂ ಮಾಡಿಲ್ಲ. ಸರಿ ಪಾರ್ವತಿ. ನೀನು ಮಾಡಿದ ಅಡಿಗೆನ ನೀನೇ ತಿನ್ನಕ್ಕಾಗ್ತಾ ಇಲ್ಲ, ಹಾಗಿದ್ಮೇಲೆ ಬೇರೆಯವ್ರಿಗೆ ಹಾಕಿ ತಿಂತಾರೆ. ನಾವೆಷ್ಟು ಸ್ವಾರ್ಥಿಗಳಾಗ್ಬಿಟ್ವಿ. ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟು ಸಾಕ್ತಾ ಇರೋ ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮನೆಯವ್ರನ್ನ ಮನೆ ಕೆಲ್ಸದವ್ರಾಗಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅವ್ರ ಒಳ್ಳೆತನನ ನಾನು ದುರುಪಯೋಗ ಪಡಿಸ್ಕೊಳ್ತಿದ್ದೀನಿ. ನನ್ನಿಂದ ಅವ್ರಿಗೆ ಎಂಥ ಅವಮಾನ. ಇಲ್ಲಿ ಅಪ್ಪಂದು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾರು ಕೆಟ್ಟವರಲ್ಲ, ಪರಿಸ್ಥಿತಿ ಕೆಟ್ಟಿದೆ, ಅದು ನನ್ನಿಂದ ಆಗ್ತಿದೆ. ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಪ್ರೀತು ಹತ್ರ ಮಾತಾಡ್ತೀನಿ.